ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಅದು ಈ ದಿನ ಲಭಿಸಿತು ಸ್ವಾಮಿ. ನಿನ್ನ ದೇವರ ಸಂದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನನ್ನೇ ನಿಮಗಾಗಿ ಅರ್ಪಿಸಿರುವುದ ಮೇಲೆ ಇನ್ನೊಂದಾಗಿ ಮತ್ತೇನಿರುತ್ತದೆ ಸ್ವಾಮಿ? ಅದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವುದು. ಅದನ್ನು ಪುನಃ ಕೊಡೋ ಅಗತ್ಯವಿದೆ. ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ, ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಕಾನಂದವ ನೀಡುವಿ ಬಾರ. ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ಪ್ರೇಯಸಿ, ನಾನದನ್ನು ಬಲ್ಲೆ. ಆದರೆ ನಿನ್ನ ಪ್ರೇಮವನ್ನು ಪ್ರತಿದಿನವೂ ಪ್ರತಿ ಕ್ಷಣವೂ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ. ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವಳೆ. ಬನ್ನಿ ಸ್ವಾಮಿ. ಸ್ವಾಮಿ, ಮನಸೋ ನಲ್ಲ ನಿನಗೆ ಬಿಡು ಮೌನ ಜಾಣ. ಪ್ರಾಣೇಶ್ವರ ಬಯಸಿರುವೆ ಬಿಡು ಮೌನ ಜಾಣ. ಬಯಸಿರುವೆ
ಬೇಡ ಮನವಿರಸ ನನ್ನ ನಿನಗಾಗಿ ಕಾದಿದೆ ಜೀವ. ಮೋಹ ಹೊಸ ಹರಿಯದ ಮೈ ಬಿಸಿ ಕಾದಿದೆ ಪ್ರೇಯಸಿ ಬಾಸನಿಹ ಉತ್ತರ ಪ್ರಾಣೇಶ್ವರ. ಉತ್ತರ ಓ ನನ್ನ ಸರಿ ಮಾತು ನುಡಿವೆಯ. ಓ ನನ್ನ ಸರಿ ಮಾತು ನುಡಿವೆಯ. ನಾನೆಂದು ಬಿಡೆನು ನಿನ್ನನು. ನೀ ನನ್ನ ಜೀವ ಎಂದಿರು. ಸ್ವಾಮಿ ಅಲ್ಲಿ ಪ್ರೇಯಸಿ ಆ ಮೋಡವಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾನೆಂದು ನೋಡುತ್ತಾ ನನ್ನ ನನಗೆ ಸ್ವಾಮಿ ಪ್ರೇಯಸಿ ಸಂತೋಷವೇ ಸಂತೋಷ. ಇಲ್ಲವೇ? ಹೌದು ಪ್ರೇಯಸಿ. ರಾಜ ಮುದ್ದು ರಾಜ ರಾಜ ಮುದ್ದು ರಾಜ ನೋಡುವಂತ ಕೋಪ ನನ್ನಲ್ಲೇನು ಮುದ್ದು ರಾಜ. ಸರಪದ ಮೇಲೆ ದೂರವಿರಬೇಕೆ ಮುದ್ದು ರಾಜ. ನಿನಗಾಗಿ ಬಂದೆ ಒಲವನ್ನು ತಂದೆ. ನಿನಗಾಗಿ ಬಂದೆ ಒಲವನ್ನು ತಂದೆ. ನೀನೆಂದು ನನ್ನವನೇ ರಾಜ ಒಂದು ರಾಜ. ಸಂತೋಷವೇ? ಹೌದು ಪ್ರೇಯಸಿ. ಮನಸೋದೆನು ಬಲ್ಲ ನಿನಗೆ. ಮನಸೋದೆನು ಸ್ವಾಮಿ, ಏಕೆ ಈ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೆ? ಉತ್ತರ ದೇವರ ಪ್ರಸನ್ನನಾಗಿ ನನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಆದರೆ ನಾನೊಂದು ಮಹಾ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರಾಧನೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ ಉತ್ತರ. ಸ್ವಾಮಿ, ಈ 4 ದಿನಗಳಲ್ಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ಕೋಗಿಲೆ ರಾಜ ಸಾಮ್ರಾಜ್ಯದ ರಾಣಿಯು ನೀ.
ಶ್ರೇಯಸಿ ಹೃದಯ ರಾಜನೇ ಉತ್ತರ ಸ್ವಾಮಿ. ದ್ರೋಣದ ಚಕ್ರವನ್ನು ಭೇದಿಸುವುದಾಗಿ ಯುಧಿಷ್ಠಿರ ಅನುಮತಿಯನ್ನು ಪಡೆದುಕೊಂಡು ಹೊರಟಿರುವೆನು. ನನ್ನನ್ನು ತಡೆಬೇಡ ಪ್ರೇಯಸಿ, ನಗುಮುಖದಿಂದ ಕಳಿಸಿಕೊಡು. ಸ್ವಾಮಿ, ತಾವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ನಿಮ್ಮ ಸಂಗಡನೆ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರು ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹ ಸಹಾಯ ಮಾಡಿದ್ರಂತೆ. ಆದ್ರಿಂದ ನಾನು ನಿಮಗೆ ಸಹಾಯಕಳಾಗುವೆನು. ಪ್ರೇಯಸಿ, ಆ ದಿನ ತಾಯಿಯು ಉಪಾಯವಿಲ್ಲದೆ ಯುದ್ಧಧರಣ ಮಾಡಬೇಕಾಗಿತ್ತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದೊಂದು ಬಾರಿ ಎದೆ ಇರಿಸಲಿ. ಪ್ರೇಯಸಿ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿಯೇ, ನಿನ್ನ ಸಿಕ್ಕಿರುತ್ತಿರುತ್ತ ತಂದ ಹೂಗಳನ್ನು ಎದೆಯೇರಿಸು. ಮನ್ಮನ ಶಾಯಿಯೇ, ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಒಂದೇ ಹೊಸಲಿ ಎಷ್ಟೊಂದು ಪ್ರೇಮದ ಮಾತು. ಸಮಯವೆಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿದೆ, ನೀನೀಗಲೂ ನಗುತ್ತಿರುವೆ. ಅಥವಾ ಸೃಷ್ಟಿಕರ್ತರಲ್ಲಿ ಇಬ್ಬರೆಂಬುದನ್ನು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಆ ಕಟುವಿರನಾದ ವಿಧಿಯೇ ಬೇರೆ, ಆಸೆ ಪ್ರಿಯೆ ಗಾನಮೀಯದ ಈ ಉತ್ತರ ನಿರ್ಮಿಸಿದ ವಿಧಿಯೇ ಬೇರೆ. ಎರಡು ಪರಸ್ಪರ ಸಂಬಂಧವಿಲ್ಲದ ವಿಭಿನ್ನ ಪ್ರಪಂಚಗಳ ಉತ್ತರ. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವುದು. ಇದುವರೆಗೂ ಗಾನಶೀಲೆಯಾದ ಹಾಸ್ಯಪ್ರಿಯಾದ ಉತ್ತರೆಯನ್ನು ನೋಡಿದ್ರಿ. ಇನ್ನು ಮುಂದೆ ವೀರಾಂಗಣಿಯಾದ ವೀರಸತಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿದ್ರಂತೆ ಸ್ವಾಮಿ.
ಆಲಿಸಿ ಅಣ್ಣಾಯಿತು ಪ್ರೇಮ. ಪ್ರಾಣೇಶ್ವರ, ಉತ್ತರ ಏನು? ಉತ್ತರ ಸ್ವಾಮಿ, ಸಂತೋಷದೊಳಗಾಗಿ ನನ್ನನ್ನು ಕಳಿಸಿಕೊಡಬಲ್ಲಯ್ಯ. ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಭು. ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಗೊಳ್ಳಲಾರದ ಪತ್ನಿಯು ವೀರಾಂಗಣಿಸಿಕೊಳ್ಳಬಲ್ಲಲೆ. ನೀನು ನಿನ್ನ ಕರ್ತವ್ಯದಲ್ಲಿ ಸ್ಥಿರನಾಗು. ಉತ್ತರವು ತನ್ನ ಭಾಗದ ಕರ್ತವ್ಯವನ್ನು ಸಹಸೋದನೆಯಾಗಿ ನಿರ್ವಹಿಸುವಳು. ನಾನು ಏನಣ್ಣೀಶ್ವರ, ಸ್ವರ್ಣದ ಪುತ್ಥಳಿಯಲ್ಲಿ ಸಂಶೀತ ಮಾರ್ದವ, ಸಂಪಿಗೆಯ ಮಧ್ಯದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರದ ದುಃಖದ ಮಧ್ಯದಲ್ಲಿ ಆನಂದ, ಸ್ವರ್ಗದ ಆನಂದ ಕೇಳಿ ಧನ್ಯ. ಉತ್ತರ ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವೋ. ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವೋ. ನೀನೆ ವಸಂತ, ನಾನೇ ಕೋಗಿಲೆ, ನಾನೇ ಕೋಗಿಲೆ, ನೀನೆ ವಸಂತ. ಜಲಕನ್ಯೆಯ ರೂಪಸಿ ಬಂದೆ ಏಕೆ, ಆರೋಣ ಅವರೋಣ ಆಲಾಪನೆಗಾಗಿ, ಆರೋಣ ಅವರೋಣ ಆಲಾಪನೆಗಾಗಿ, ಸುಸ್ವರ ಸಂಗೀತದಿ ರಾಗ ಮಧುರವಾಗಿ, ಸುಸ್ವರ ಸಂಗೀತದಿ ರಾಗ ಮಧುರವಾಗಿ, ನಿನ್ನ ಸೇರಲು ಸ್ವಾಮಿ, ವಸಂತ ನಾಗಮಕ್ಕೆ ಕೋಗಿಲ ಗಾಯನವೋ, ಕೋಗಿಲ ಗಾಯನಕ್ಕೆ ವಸಂತ ನಾಗಮವೋ. ನೀನೆ ವಸಂತ, ನಾನೇ ಕೋಗಿಲೆ, ನಾನೇ ಕೋಗಿಲೆ, ನೀನೆ ವಸಂತ. ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತ ನಾಗಮಕ್ಕೆ ನಾನೇ ಕೋಗಿಲೆ, ಲಾ 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 ಉತ್ತರ ಸ್ವಾಮಿ, ಆರ್ಯಾವರ್ತದಲ್ಲಿ ನೀನು ಸತ್ಯಾರ್ಥನನು,
ಯುದ್ಧವು ನಿನ್ನ ಕೀರ್ತಿ ಗೌರವ ಸಂಪತ್ತು. ಹೋಗು ತರುಣ ವೀರ. ಆದರೆ ನಿನಗಾವ ಗೌರವ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ವೇಗವನ್ನು ಅಡಗಿಸಿಕೊಟ್ಟಿಕೊಂಡು ಪತಿ ಪುತ್ರರಿಂದ ಕಣ್ಣೀರನ್ನು ಧರೆಗುರಿಸುತ್ತದೆ, ಅವರನ್ನು ಕಳಿಸಿಕೊಡಲ್ಲವೇ? ಇರುವುದು ನಾಥ. ರಣಾಂಗಣದಲ್ಲಿ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡತೆ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ಕೇಳಿ ಆನಂದವನ್ನು ಸೂಚಿಸಿದ ಮಾತೆ ಯಾರು? ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಮಾಡುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿಯು ಭೂಮಿಗೆ ಬಿದ್ದರೆ ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಪಾದಕ್ಕೆ ಅರ್ಪಿಸುವೆನು. ಉತ್ತರ, ನೀನು ನನಗೆ ಆಜ್ಞೆಯನ್ನು ಕೊಡು. ನೀನು ಹಾಕಿದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವನು. ಕುಮಾರ್, ಯುದ್ಧ ರಂಗದಲ್ಲಿ ನಿನ್ನಂತಹ ವೀರ ರಥಿಕನಿಗೆ ಈ ಕಾಲದಲ್ಲಿ ನೀವು ಅಪಜಯವಿಲ್ಲ ಕುಮಾರ. ಹೌದು ತಾಯಿ, ನಿನ್ನ ಆಶೀರ್ವಾದವು ನನ್ನನ್ನು ಸರ್ವಸಾಕ್ಷಿಸಿಕೊಂಡರಲು ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡಿ ತಾಯಿ. ಕುಮಾರ, ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವುದಾಗಿ ಪ್ರತಿಜ್ಞೆ ಮಾಡಿರುವೆ ಅಂತೆ, ಅದು ನಿಜವೇ ಕುಮಾರ? ಹೌದು ತಾಯಿ. ಇಂದು ನಾನು ಸುಭದ್ರೆಯ ವೀರಮಾತೆ ಎಂಬುದನ್ನು ಜಗತ್ತಿಗೆ ತಿಳಿಸುವೆನು.
ಇಂದಿನ ಸಾಹಸದಿಂದ ದ್ರೋಣನ ಸ್ತಂಭಿತನಾಗುವನು. ನನ್ನನ್ನು ಅನಸು ತಾಯಿ. ಕುಮಾರ್, ನಿನ್ನ ತಾಯಿಯ ಪ್ರೇಮ, ನಿನ್ನ ತಂದೆಯ ವಾತ್ಸಲ್ಯ, ಶ್ರೀಕೃಷ್ಣನ ಮಹಿಮೆ, ಉತ್ತರೆಯ ಸೌಭಾಗ್ಯ ನಿನ್ನನ್ನು ಎಡೆಬಿಡದೆ ಕಾಪಾಡಲಿ ಕಂದ. ತಾಯಿ, ಅನುಗ್ರಹಿತನಾದೆನು. ನಿನ್ನ ಆಶೀರ್ವಾದ ಮಹಿಮೆಯಿಂದ ದ್ರೋಣ ಚಕ್ರವ್ಯೂಹವನ್ನು ಆಡಿದ ಕೋಟೆಯಂತೆ ಬೇಯಿಸಿ ಬರುವೆನು. ನನಗಿನ್ನು ಅಪಜಯವಿಲ್ಲ. ಉತ್ತರ, ನನ್ನ ಲಘುತನನ್ನು ಕಳಿಸಿಕೊಡಬಲ್ಲಯ್ಯ. ತಾಯಿ, ನೋವೇಮ್ರದ ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯ ಕೈಯನ್ನು ನಿಮ್ಮ ಕೈಯಲ್ಲಿ ಇಡುವೆನು. ಇಂದಿನ ಯುದ್ಧದ ಮಹಾಸಾಹಸದಲ್ಲಿ ನಾನೊಂದು ವೇಳೆ ಕುಮಾರ, ಅಪಜಯವನ್ನು ನುಡಿಯಬೇಡ ಕುಮಾರ. ಯುದ್ಧ ರಂಗವು ತಾಯಿಯ ಮಡಿಲು ಇದ್ದಾಗ ಹೋಗು, ಕೀರ್ತಿಶಾಲಿಯಾಗಿ ಬಾ. ವಿಜಯ ವಿಜಯ ಜವದೊಳೆ ಚಿತೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ದುರ್ಬಲ ಸಹಸ್ರ ಕೃಪಾಳು ಭಯಂಕರ. ಮಹಾಭೀಕರ ಜಯ ದುರ್ಬಲ ಸಹಸ್ರ ಕೃಪಾಳು ಭಯಂಕರ. ಮಹಾರಥಿಗ ಬಹು ಮಾಲಾಪಿ ಪರಿಕೃತ ಮಹಾರಥಿಗ ಬಹು ಮಾಲಾಪಿ ಪರಿಕೃತ ಮಹಾಜ್ಞಾನಿ ಪಟ ಸಮಾಧಾನ ವಿಜಯ. ಜಪದೊಳಿ ಚಿತೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಿತನಿ ವೈಯುತ ಋಷಭ ದುರ್ಗ ಗಜ ಸಹಿತ ನರವ ವಿಭವವುಳ್ಳ. ಲೋಚಿ ಕುಲ ಮಹಾಬಿನಿಖಿಲ ತುಹಿನ ರೋಚಿ ಕುಲ ಮಹಾಬಿನಿಖಿಲ ಉಪಭರಿತ ಗುರು ವಿಜಯ ಪರಿಕಲಿತ. ನೃಪ ಪರಿತ ಗೌ ವಿಜಯ ಪರಿಕಲಿತ ವಿಭವ. ವಿಜಯ ಜವದೊಳಿ ಚಿತೈ ಮೆರವಿ ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯದಲ್ಲಿ ರಥ ನಿಲ್ಲಿಸಿ ನನ್ನೊಡಲು ಯುದ್ಧ ಮಾಡಲು ಸಿದ್ಧರಾಗಿರುವ ಸಾರಿ ತೋರಿಸು ಪರಮಾತ್ಮ. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚತುರಂಗ ಬಲ ಸಮೇತವಾದ ಪ್ರಚಂಡ ಚಂಡಮಾರುತದಿಂದ ಹುಲ್ಬಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವನಿಗೆ ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಸ್ವರೂಢನಾಗಿ ಸೇನ ರಚನೆಯನ್ನು ಪರಿಶೀಲಿಸುತ್ತಿರುವನು. ಇತ್ತ ನೋಡು ಪಾರ್ಥ, ನೆರೆಗೂದಲಿನಿಂದ ತುಂಬಿದ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹ ಭರತ ವಂಶದ ಕೀರ್ತಿ ಜ್ಯೋತಿ. ಈ ಯುದ್ಧವು ಪ್ರಾರಂಭವಾಗುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮ ಗುರುಪಿತ ಮಹಾನೀಯರಿಗೆ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ. ಓಹೋ, ಇದೇನು ಅರ್ಜುನನ ಪತನವೋ ಅಥವಾ ಉತ್ತಮನವೋ? ಏಕೆ ಮಿತ್ರ, ಏನಾಯ್ತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ವಾಸುದೇವ? ಅರ್ಜುನ,
ಏನು ಹೇಳಿದೆ ವಾಸುದೇವ? ಅಂಗ ಪ್ರತ್ಯಂಗಗಳಲ್ಲಿ ಆಹಾರದ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿಯು ಕೈಯಿಂದ ಕಳಚಿತು. ನಾನು ನೋಡುತ್ತಿರುವುದೇನು? ಇವರೆಲ್ಲ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಷ್ಟು ಜನದ ಮನೆಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿತಿರುವುದನ್ನು ನಾನು ಮರೆತಿಲ್ಲ. ನಾನೀ ಜ್ಞಾತಿವತೆಗೆ ಗುರು ಹಿಂಸೆಗೆ ಕೈ ಹಾಕಲಾರನು ಪರಮಾತ್ಮ. ರಥವನ್ನು ಹಿಂದಿರುಗಿಸಿ ಮಿತ್ರ, ನನಗೆ ಯುದ್ಧವೇ ಬೇಡ. ಅರ್ಜುನ, ಇಂತಹ ವಿಷಮ ಅವಸರದಲ್ಲಿ ಇಂತಹ ಕಶ್ಮಲ ಬಾವು ಹೇಗೆ ಉಂಟಿತು? ಕ್ಷಾತ್ರಿಯ ವೀರನಾಗಿ ಅನರ್ಥದಂತೆ ವರ್ತಿಸುವಿಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗೂ ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರಿ ಸೈನ್ಯವನ್ನು ದೃಷ್ಟಿಸಿನು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು ಪೂಜ್ಯರಾದ ಇವರ ಮೇಲೆ ಬಾಣವನ್ನು ತೊಡುವುದೇ. ಗುರು ಒದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾರತಿಯೇ ಶ್ರೇಷ್ಠಕರವಾದುದು. ಇದು ನನ್ನಿಂದಾಗದು ಪರಮಾತ್ಮ. ಸಜ್ಜನಾಲ ವಧೆಯು ನನಗೆ ಸಮ್ಮತವಲ್ಲ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಾಡಿ ಹೊಸ ಬಟ್ಟೆಯನ್ನು ಆಶ್ರಯಿಸುವನು. ಮರಣವೋ ದೇಹದ ನಾಶ. ವಿವೇಕಿಯಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಭೀಷ್ಮ, ದ್ರೋಣ, ನಾನು ನೀನು ಹಿಂದೆ ಅನೇಕ ಸಾರಿ ಜನ್ಮಿಸಿರುವು, ಮುಂದೆಯೂ ಸಹ ಜನ್ಮಿಸಿರುವು. ನನಗೆ ಅವುಗಳ ನೆನಪಿರುವುದು, ಆದರೆ ನಿನಗಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ದೇಹವು ಕಂಪಿಸುತ್ತಿರು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ಹಿಮ್ಮುಖನಾಗಿರುವುದು ಪರಮಾತ್ಮ. ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವಿಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಿ ಪರಧರ್ಮ ಅವಲಂಬನವು ಅನರ್ಥಕಾರಿ. ಅಜ್ಞಾನದಿಂದ ನೀನು ಕರ್ಮ ಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯು ಧರ್ಮ ನಾಶನವು ಉಭಯ ಭ್ರಷ್ಟನಾಗದಂತೆ ನನ್ನನ್ನು ಕಾಪಾಡು ದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ವನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮಯೋಗಿ ಎನಿಸು. ಅಸ್ತ್ರಗಳನ್ನು ಧರಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮ ಯೋಗಿಯೇ ಅಥವಾ ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ದೇವ? ಅರ್ಜುನ, ನಾವಿಬ್ಬರು ಹಿಂದೆ ಅನೇಕ ಸಾರಿ ಜನ್ಮಿಸಿರುವು. ಅವುಗಳ ನೆನಪಿರುವುದು. ಜನ್ಮಜಾತ ರೈತನು, ಪಂಚಭೂತಗಳಿಗೆ ಹೊಡೆಯನು. ಸುಜನರ ಪಾಲನೆ, ದುಷ್ಟರ ನಾಶ. ವಿವೇಕಿಯಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಧರ್ಮ ಸಂಸ್ಥಾಪನೆಗೈವದೆ ನನ್ನ ಅವತಾರದ ಗುರುತುಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಅರ್ಜುನ, ನನ್ನ ಮಾಯಾರೂಪಿ ಸ್ವರ್ಣರೂಪಿ ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ನಾನು ದೇವತೆಗಳಲ್ಲಿ ಇಂದ್ರಿಯಗಳನ್ನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರವು, ರುದ್ರರಲ್ಲಿ ಶಂಕರನು, ಋಷಗಳಲ್ಲಿ ಭೃಗುವೂ ಆಗಿರುವು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅಭೋಗ, ಅನರ್ಥಕಾರಿ. ಅಲ್ಪಸತಿಯಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವು. ಅರ್ಜುನ, ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹನಾಂಶವು ನಾಶವಾಯಿತು. ಹೃದಯದ ಅಂಧಕಾರವು ಹೊರಿತು. ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ನಾನು ನಿನ್ನನ್ನು ಕಾಪಾಡುವೆನು. ಎಂತಹ ಭಯಾನಕ ರೂಪವಿದೆ! ನಾರಾಯಣ
ಸೌಮ್ಯ ರೂಪವ ಧಾರಣ ಮಾಡು ಸೌಮ್ಯ ರೂಪವ ನಾರಾಯಣ ಹರಿ ಗೌರಿ ಮುರಾರಿ ನಾರಕ ಜ್ಞಾನಕ ಸುರ ರೂಪವು ಹರಿ ಭಯಾನಕ ನಾನೋದಲಾರೆನು ಪ್ರಭುವೇ ಭಕ್ತಿಗಳಿಂದ ವೀಕ್ಷಿಸಲಾರೆನು ಮಾಧವ ಭಕ್ತಿಗಳಿಂದ ವೀಕ್ಷಿಸಲಾರೆನು ಮಾಧವ ಅವತಾರವ ಪ್ರಭು ವಿಶ್ವರೂಪವೇ ಸಾಕ್ಷಿ ಪ್ರಭು ಭಕ್ತಿ ವಾಹನ ಲಕ್ಷ್ಮೀ ನಿನ್ನ ಚರಣದಾಸನನ್ನು ರಕ್ಷಿಸೋ ಭಕ್ತಿ ವಾಹನ ಲಕ್ಷ್ಮೀ ನಿನ್ನ ಚರಣದಾಸನನ್ನು ರಕ್ಷಿಸೋ ಆಹಾ ಎಂತಹ ಭಯಾನಕ ರೂಪವಿದು ಇದನ್ನು ಮಾನವ ಕಣ್ಣುಗಳಿಂದ ನೋಡಲಾರೆ ಏ ಗೋಪಿಕಾ ವಲ್ಲಭ ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡು ಭಯವನ್ನು ಬಿಡು ಪ್ರಾಣಸಕ ಗದಾ ಚಕ್ರ ಶೋಭಿತವಾದ ದರ್ಶನವನ್ನು ಮಾಡು ನಾನು ನಿನ್ನನ್ನು ಕಾಪಾಡುವೆನು ಆಜ್ಞೆ ಮಾಧವ ರಾಮ ಜಯ ರಾಮ ಜಯ ರಾಮ 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 ರವಿ ಸುತಬಲ ರಾಮ ರವಿ ಸುತಬಲ ಅನಿತ ಸುಬೋಧಯ ರಾಮ ಜಯ ರಾಮ ರಾಮ ಪಾರ್ವತಿ ಶಾಂತಿ ಒಂದೇ ಶ್ರೀ ಶ್ರೀ ವೀರಾಂಜನೇಯ ಸ್ವಾಮಿ ಕೃಪಾಪಾಶಿತ ನಾಟಕ ಮಂಡಳಿಗೆ